ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಜಾತ್ರೆ ಸಮಯದ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ಬಟ್ ಜಾತ್ರೆ ಟೈಮಲ್ಲಿ ಕೆರೆ ನೀರಲ್ಲಿ ಸ್ವಲ್ಪ ಜನ ಗ್ರಾಮೀಣ ಪ್ರದೇಶದಲ್ಲಿ ಮುಖ್ಯವಾಗಿ ಇಲ್ಲಿ ಹೋಗ್ಬಿಟ್ಟು ಕೆರೆಯಾಗ ನೀರು ಜಾಸ್ತಿ ಐತ್ರಿ, ಯೂಸ್ ಮಾಡಿರಿ ಅಂತ ಒಂದು ಚಾಲು ಮಾಡಿಬಿಡ್ತಾರೆ. ನಮಗೆ ಗೊತ್ತಿಲ್ಲದೇ ನಾವು ಯೂಸ್ ಮಾಡಿಬಿಡ್ತೀವಿ. ಆಮೇಲೆ ನೀರು ಮುಂದಿನ ದಿನಗಳಲ್ಲಿ ನೀರು ಸಿಗಲ್ಲ. ಸೊ ಎಲ್ಲ ಮಾಧ್ಯಮ ಮಿತ್ರರ ಮುಖಾಂತರ ಒಂದು ಏನು ನಾನು ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ, ಸ್ವಲ್ಪ ಮಿತವಾಗಿ ಬಳಸಲು ಸ್ವಲ್ಪ ನೀವು ಸ್ವಲ್ಪ ನಿಮ್ಮ ಹಾಂ ಇಲ್ಲ, ಬಟ್ ಅಗೇನ್ ಎಷ್ಟು ಹೇಳಿದ್ರು ಸ್ವಲ್ಪ ಅದು ಪದೇ ಪದೇ ಹೇಳ್ತಾನೆ ಇರಬೇಕು. ವೇಸ್ಟ್ ಮಾಡಬಾರ್ದು. ಅದಕ್ಕೆ ನಿಮ್ಮ ಮುಖಾಂತರ ಒಂದು ಹೇಳೋಕ್ಕೆ ಒಂದು ಇಷ್ಟಪಡ್ತೀನಿ. ಎರಡನೇದು 10ನೇ ತರಗತಿ ಫಲಿತಾಂಶ ಹೋದ ವರ್ಷಕ್ಕೆ ನಿಮಗೆಲ್ಲ ಗೊತ್ತಿರೋ ಹಾಗೆ 31ನೇ ಸ್ಥಾನದಲ್ಲಿ ನಾವಿದ್ವಿ. ಜಿಲ್ಲಾಧಿಕಾರಿಗಳ ನಿರ್ದೇಶನ ಮತ್ತು ಮಾರ್ಗದರ್ಶನ ಮೇರೆಗೆ ನಾವು ಪ್ರತಿ 15 ದಿನಕ್ಕೆ ಒಂದು ಟೈಮ್ ಯೂನಿಟ್ ಟೆಸ್ಟು ಮಾಡ್ತಾಯಿದ್ದೀವಿ. ನಿನ್ನೆನೇ ನಮ್ಮ ನಮ್ಮ ಜಿಲ್ಲೆಯಲ್ಲಿ ಸಿರುಗುಪ್ಪ ತಾಲೂಕು ಸ್ವಲ್ಪ ರಿಸಲ್ಟ್ಸ್ ಕಡಿಮೆ ಇತ್ತು. ಸೊ ಸಿರುಗುಪ್ಪ ತಾಲೂಕು ಅಷ್ಟೇ ರಿವ್ಯೂ ಮಾಡಿದ್ವಿ. ಸೊ ಕಂಟಿನ್ಯೂಸ್ ಆಗಿ ನಮ್ಮ ಜಿಲ್ಲೆ ಮುಖಾಂತರ ಪ್ರತಿಬಿಂಬ ಅಂತ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದ್ವಿ. ಅದ್ರ ಜೊತೆಗೆ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ KKRDB ಅವರ ವತಿಯಿಂದನೂ ಕಲಿಕಾಸರೆ ಒಂದು ಪುಸ್ತಕ ಬಿಡುಗಡೆ ಮಾಡಿದ್ದಾರೆ. ಅಂದರೆ ಯಾರು ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಕೊರತೆ ಇರುತ್ತೆ, ಅಂದರೆ ಸ್ವಲ್ಪ ABC ಕ್ಯಾಟಗರಿ ಅಂತ 3 ಕ್ಯಾಟಗರಿಯಲ್ಲಿ ಮಕ್ಕಳನ್ನು ಅವರು ಡಿವೈಡ್ ಮಾಡಿ, ಯಾರ ಮಕ್ಕಳು ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಕಡಿಮೆ ಇದ್ದಾರೆ ಅವ್ರಿಗೆ ಕಲಿಕಾಸರೆ ಪುಸ್ತಕವನ್ನು ಕೊಟ್ಕೊಂಡು ಅವ್ರಿಗೆ ಫಾಲೋಅಪ್ ಮಾಡ್ತಾ ಇದ್ದಾರೆ. ಸೊ 12 ಯೂನಿಟ್ ಟೆಸ್ಟ್ ಆಗಿದೆ. ಲರ್ನಿಂಗ್ ಲೆವೆಲ್ಸಲ್ಲಿ ಕನ್ಸಿಡರೇಬಲ್ ಅಮೌಂಟ್ ಆಫ್ ಇಂಪ್ರೂವ್ಮೆಂಟು ಕೂಡ ಆಗಿದೆ. ಪ್ರಿಲಿಮ್ಸ್ ನಾವು ರಾಜ್ಯ ಸರ್ಕಾರದ ಆದೇಶದ ಪ್ರಕಾರ ಒಂದು ಪ್ರಿಪ್ರೇಟರಿ ಎಕ್ಸಾಮ್ ಮಾಡಬೇಕು. ನಾವು ಜಿಲ್ಲೆಯಲ್ಲಿ ರಾಜ್ಯ ಸರ್ಕಾರದ ಆದೇಶದ ಮೇಲೆ ಒಂದು ಪ್ರಿಪ್ರೇಟರಿ, ಜಿಲ್ಲೆಯಲ್ಲೂ ಒಂದು ಪ್ರಿಪ್ರೇಟರಿ, ಸೊ 2 ಪ್ರಿಪ್ರೇಟರಿ ಎಕ್ಸಾಮ್ ಕೂಡ ಮಾಡ್ತಾಯಿದ್ವಿ. ಅದ್ರ ಜೊತೆಗೆ ಈ ವರ್ಷ ರಾಜ್ಯ ಸರ್ಕಾರದ ಆದೇಶದ ಪ್ರಕಾರ ನಕಲು ರಹಿತ ಎಕ್ಸಾಮಿನೇಷನ್, ಕಾಪಿ ಮಾಡದೆ ಎಕ್ಸಾಮಿನೇಷನ್ ಮಾಡಬೇಕು ಅಂತ ಅವರು ತುಂಬ ಒತ್ತು ಕೊಟ್ಟು ಅವರು ನಮ್ಗೆ ನಿರ್ದೇಶನ ನೀಡ್ತಾಯಿದ್ದಾರೆ. ನಾವು ಕೂಡ ಆ ನಿಟ್ಟಿನಲ್ಲಿ ಆ ಒಂದು ದಾರಿಯಲ್ಲಿ ನಾವು ಸಾಗಿ ಕಾಪಿ ಇಲ್ಲದೇ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿಕೊಂಡು ಎಕ್ಸಾಮ್ ಬರೆಯೋ ಹಾಗೆ ನಾವು ಅದು ಪ್ರಿಪ್ರೇಷನ್ ಮಾಡಿದ್ದೀವಿ. ಸೊ ಈ ವರ್ಷ ಸ್ವಲ್ಪ ನನಗೆ ಮತ್ತು ನಮ್ಮ ಶಿಕ್ಷಣ ಇಲಾಖೆ ಇಬ್ಬರಿಗೂ ಕಾನ್ಫಿಡೆನ್ಸ್ ಇದೆ. ಈ ವರ್ಷ ನಮ್ಮದು ಇಂಪ್ರೂವ್ಮೆಂಟ್ ಏನದು ರಿಸಲ್ಟ್ಸಲ್ಲಿ ನಮ್ಮದು ಇಂಪ್ರೂವ್ಮೆಂಟ್ ಕನ್ಸಿಡರಬಲ್ ಇಂಪ್ರೂವ್ಮೆಂಟ್ ಆಗೇ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಈಗ ಬ್ಯಾಚ್ 4 ವರ್ಕ್ಸ್ ನಡೀತಾ ಇದೆ. ಬಳ್ಳಾರಿ ಜಿಲ್ಲೆಯ ಭೂಗೋಳ ನೀವು ನೋಡಿದ್ರೆ ನಮ್ಮ ಸಂಡೂರು ತಾಲೂಕು ಸ್ವಲ್ಪ ಭೂಗೋಳ ಸ್ವಲ್ಪ ಹೈಯರ್ ಎಲಿವೇಶನ್ ಇದೆ. ಆದ ಕಾರಣ ಅಲ್ಲಿ ಐಆರ್ಗಳು, ಇಂಪೌಂಡಿಂಗ್ ರಿಸರ್ವಾಯರ್, ನೀರಿನ ಕೆರೆಗಳೇ ಇರಲಿಲ್ಲ. ಅದಕ್ಕೆ ಸಂಡೂರು ತಾಲೂಕಿನ ಕೆಲಸಗಳನ್ನು ನಾವು ಈಗ ರೀಸೆಂಟ್ಲಾಗಿ ಬ್ಯಾಚ್ 4ಅಲ್ಲಿ ತೊಗೊಂಡಿದ್ವಿ. ಬ್ಯಾಚ್ 1, 2, 3, 4. ಸೊ 4th ಬ್ಯಾಚ್ ನಡೀತಾ ಇದೆ. ಟೆಂಡರ್ಸು ಎಲ್ಲ ಆಗಿದೆ. 504 ವರ್ಕ್ಸು ನಾವು ತೊಗೊಂಡಿದ್ವಿ. ಅದರಲ್ಲಿ ಸುಮಾರು 40-49 ವರ್ಕ್ಸು ಇದನ್ನು ಬಿಟ್ಟು ಡ್ರಾಪ್ ಮಾಡಿದ್ದೀವಿ. ಸೊ ಉಳಿದಿದ್ದು 4 ಇದು ಲಾಸ್ಟ್ ಬ್ಯಾಚ್ ಇದೆ. ಸೊ ಎಲ್ಲ ವರ್ಕ್ಸ್ ಆಲ್ಮೋಸ್ಟ್ ಟೆಂಡರ್ ಆಗಿದೆ. ಒಂದು 5-10 ವರ್ಕ್ಸ್ ಅಷ್ಟೇ, 13 ವರ್ಕ್ಸು ಚೀಫ್ ಇಂಜಿನಿಯರ್ ಆಫೀಸಲ್ಲಿದೆ. ಉಳಿದಿದ್ದೆಲ್ಲ ವರ್ಕ್ಸ್ ಟೆಂಡರ್ ಆಗಿದೆ. ಸೊ ಇಟ್ ಈಸ್ ಇನ್ ಪ್ರೋಗ್ರೆಸ್. ಸಂಡೂರು ವರ್ಕ್ಸು ಕೂಡ ಕ್ವಾಲಿಟಿ ಚೆನ್ನಾಗಿದೆ. ಇದು 3-4 ತಿಂಗಳಲ್ಲಿ ಅದು ವರ್ಕ್ಸ್ ಮುಗಿಯುತ್ತೆ. ಇಲ್ಲ, ಅದು ಸ್ವಲ್ಪ ನೋಡಬೇಕು. ನೋಡಿ, ಈಗ ಫಾರ್ ಎಕ್ಸಾಂಪಲ್ ನೀರು ಅವಶ್ಯಕತೆ, ವಾಟರ್ ಅವೈಲಬಿಲಿಟಿ ಕೊಪ್ಪಳ 98 ಹೌಸ್ ಇದೆ, ಎಲ್ಲರಿಗೂ ಇದು ಮಾಡಿದ್ದಾರೆ. ಒಂದೇ ಒಂದು ದಿನ ನೀರು ಬಂದಿದೆ. ಇವತ್ತು 1 ವರ್ಷ ಆಯಿತು. ಬೇಕಾದ್ರೆ ನಾನು ಪರ್ಟಿಕ್ಯುಲರ್ ಹೋಗಿ ಬಂದಿದ್ದೀನಿ, ನಿಮಗೆ GPS ಫೋಟೋ ಸಮೇತ ಒಂದು ಹನಿ ನೀರು ಬಂದಿಲ್ಲ. ನಾನು ದೂರದರ್ಶನಕ್ಕೆ ಸ್ಟೋರಿ ಮಾಡೋಣ ಅಂತ ಹೋದ್ರೆ ನಮಗೆ ಜನ ಬೈದ್ಬಿಟ್ಟು. ಇಲ್ಲ, ನಾನು ಬೇಕಾದ್ರೆ ನೀವು ಲಿಸ್ಟ್ ನನಗೆ ಕೊಡಿ. ಅಲ್ಲಿ ಏನಾಗ್ತಾ ಇದೆ ಅಂತ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಅಲ್ಲಿ ಆಲ್ರೆಡಿ ಒಂದು ಎಕ್ಸಿಸ್ಟಿಂಗ್ ನಲ್ಲಿ ಇರುತ್ತೆ. ಬೇರೆ ಯೋಜನೆಯಲ್ಲಿ ಒಂದು ವಾಟರ್ ಟ್ಯಾಪ್ ನೀರು ಕನೆಕ್ಷನ್ ಕೊಟ್ಟಿರ್ತಾರೆ. JJ ಮುಖಾಂತರನೂ ಒಂದು ವಾಟರ್ ಟ್ಯಾಪ್ ಕನೆಕ್ಷನ್ ಕೊಟ್ಟಿರ್ತೀವಿ. ಆ ಹಳೆ ಟ್ಯಾಪ್ ಕನೆಕ್ಷನ್ ಅವಾಗಿರುತ್ತೆ. ಸೊ ಅದು PVC ಪೈಪಿಂದ ನಾವು ಅದೇ ಅಂತ ಇದ್ದೀನಿ. ಇಲ್ಲ, ಅದು ಯಾಕೆ ಹೊಸದು ನಾವು ಕೇಳ್ತಾ ಇದ್ದೀವಿ ಅಂದರೆ, ಹಳೆದು PVC ಪೈಪ್ ಇರುತ್ತೆ. ಮತ್ತು ಆ ಪೈಪ್ಲೈನ್ಸ್ ಎಲ್ಲಿಂದ ಹೋಗ್ತಾ ಇದೆ ಗೊತ್ತಿರಲ್ಲ. ಎಷ್ಟೋ ಕಡೆ ಹಳೆ ಪೈಪ್ಲೈನ್ಸ್ ಎಲ್ಲ ಚರಂಡಿ ಪಕ್ಕ ಎಲ್ಲ ಹೋಗ್ತಾ ಇದೆ. ಕರೆಕ್ಟ್. ಆ ಶಿಫ್ಟಿಂಗ್ ನಾವು ಮಾಡಬೇಕಾಗುತ್ತೆ. ಸೊ ಹಳೆದನ್ನು ಕಟ್ ಮಾಡಿ ಹೊಸದಕ್ಕೆ ಶಿಫ್ಟ್ ಮಾಡಬೇಕು. ಅದು ಒಂದು ಅವಶ್ಯಕತೆ ಇದೆ. ಅದನ್ನು ಫೋರ್ಸ್ ಮಾಡಿ ಕೂಡ ನಾವು ಮಾಡ್ತಾ ಇದ್ದೀವಿ. ಒಂದು ಕಡೆ ಪೊಲೀಸ್ ಪ್ರೊಟೆಕ್ಷನ್ ತೊಗೊಂಡು ನಾವು ಹಳೆದನ್ನು ಕಟ್ ಮಾಡಿ ಹೊಸದಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಇದ್ವಿ. ನೀವು ಲಿಸ್ಟ್ ಕೊಡಿ, ಎಲ್ಲಿ ನಿಮ್ಮ ಪ್ರಾಬ್ಲಮ್ ಇದ್ದರೆ ಪ್ಲೀಸ್ ಗಿವ್ ದ ಲಿಸ್ಟ್, ವಿಲ್ ಫಾಲೋ ಅಪ್. ಆ್ಯಕ್ಚುಲಿ ಅದು ನಿಮ್ಮ ಕಡೆಯಿಂದ ಫೀಡ್ಬ್ಯಾಕ್ ಬಂದರೆ ನಾವು ಕೂಡ ಅದರ ಬೇಸ್ ಮೇಲೆ ಆ್ಯಕ್ಷನ್ ತೊಗೋಬೋದು. ಹಾಗಾಗಿ ನೀವು ಫೀಲ್ಡಲ್ಲಿ ಇರ್ತೀರಿ, ನೀವು ಫೀಲ್ಡಿಂದ ನಮಗೆ ಮಾಹಿತಿ ಕೊಟ್ಟರೆ ವಿಲ್ ಸರ್ಟನ್ಲಿ ಟೇಕ್ ಆ್ಯಕ್ಷನ್.
ಎನರ್ಜಿಯಲ್ಲಿ ಕೆಲವೊಂದು ವರ್ಕ್ಸ್ನ ಟೆಂಡರ್ ಕರೆದು ಪೇಪರ್ ನೋಟಿಫಿಕೇಶನ್ ಆಯಿತು, ಯಾಕೆ ಸ್ಟಾಪ್ ಆಯಿತು ಸರ್? ಯಾವ ವರ್ಕ್ಸು? ಎನರ್ಜಿ ವರ್ಕಲ್ಲಿ ಕೆಲವೊಂದು ವರ್ಕ್ಸು ಟೆಂಡರ್ ಕರೆದು ಪೇಪರ್ ನೋಟಿಫಿಕೇಶನ್ ಕೊಡ್ತಾರೆ ಕೆಲವೊಂದು ಗ್ರಾಮ ಪಂಚಾಯತ್ ಎನರ್ಜಿ, ಯಾಕೆ ಸ್ಟಾಪ್ ಆಯಿತು? ಕಾರಣ ಏನು? ಇಲ್ಲಿ ವರ್ಕ್ ಲಿಸ್ಟ್ ಕೊಡಿ. ಎನರ್ಜಿ ಸಾಮಾನ್ಯವಾಗಿ 5 ಲಕ್ಷಕ್ಕಿಂತ ಕಡಿಮೆ ಇರೋ ವರ್ಕ್ಸ್ ನಾವು ಟೆಂಡರ್ ಮಾಡಲ್ಲ, ಗ್ರಾಮ ಪಂಚಾಯತ್ ಹಂತದಲ್ಲಿ ಮಾಡ್ತೀವಿ. 5 ಲಕ್ಷಕ್ಕಿಂತ 1 ರೂಪಾಯಿ ಕಡಿಮೆ ಇದ್ದು ಕೂಡ ಟೆಂಡರ್ ಅಂತ ಪ್ಲಾಜಲ್ಲಿ ಇದೆ. ಆದರೆ ಜಾಸ್ತಿ ಆಗಿದ್ದಲ್ಲ, ಕೆಲವರು 10 ಲಕ್ಷ 5 ಲಕ್ಷ, ಕೆಲವರು ಬಿಲ್ಡಿಂಗ್ ಕಟ್ಟಿದ್ದಾರೆ, ಕೆಲವರು ಸಿಸಿ ರೋಡ್ ಹಾಕಿದ್ದಾರೆ. ಅದು ಮ್ಯಾಕ್ಸಿಮಮ್ ಆದರೂ ಕೂಡ ಟೆಂಡರ್ ಕರೆದು ನೋಟಿಫಿಕೇಶನ್ ಮಾಡಿ ಪೇಪರ್ ನೋಟಿಫಿಕೇಶನ್ ಬಂತು, ಅಲ್ಲಿಗೆ ಸ್ಟಾಪ್ ಆಯಿತು. ಅಲ್ಲಿ ಓದ್ಮಂತ ಯಾಕೆ ಕಾರಣ ಏನು? ನಿಮಗೆ ಸ್ಪೆಸಿಫಿಕ್ ಆಗಿ ಕೇಳಿದ್ರೆ ನಾನು ಸ್ಪೆಸಿಫಿಕ್ ಯಾವ ಪಂಚಾಯತ್ ಮಾಹಿತಿ ಆಗಿದ್ರೆ ನನಗೆ ರೀಸನ್ ಕೊಡಿ. ನಮ್ಮ ನಂಬರ್ ನಿಮ್ಮ ಹತ್ರ ಇದೆ, ನೀವು ಏನಾದರೂ ಇನ್ಫಾರ್ಮೇಷನ್ ಕೇಳಿದರೆ ನಮಗೂ ಬೆನಿಫಿಟ್ಟು. ಹೌದು ಇಲ್ಲ ಸಾಹೇಬ್ರಿಗೂ ಕೇಳಬೇಕು, ಯಾಕೆಂದರೆ ಅವ್ರಿಗೂ ಮಾಹಿತಿ ಬಂದರೆ ಆ್ಯಕ್ಚುಲಿ ಇಟ್ ಈಸ್ ಕಂಪ್ಲೇಂಟ್ ಅಲ್ಲ, ಇದು ವಿ ಟೇಕ್ ಇಟ್ ಆಸ್ ಫೀಡ್ಬ್ಯಾಕ್. ನಮಗೆ ಇನ್ಫಾರ್ಮೇಷನ್ ಇದ್ದರೆ ನಮ್ಮ ಕೀಳಮಟ್ಟ ಅಧಿಕಾರಿಗಳು ಯಾವುದಾದ್ರೂ ತಪ್ಪು ಮಾಡ್ತಿದ್ರೆ ಅಥವಾ ಏನಾದರೂ ಬೈ ಮಿಸ್ಟೇಕ್ ಏನಾದರೂ ಆಗಿದರೆ ನಾವು ಅವ್ರಿಗೆ ಸರಿ ದಾರಿಗೆ ತಲುಪಿಸೋದು. ಹಾಗಾಗಿ ನಿಮ್ಮ ಪಾತ್ರ ಅದಕ್ಕೆ 4th ಪಿಲ್ಲರ್ ಇದ್ದೀರಾ ನೀವು ಡೆಮೋಕ್ರಸಿಯಲ್ಲಿ. ಸೊ ಪ್ಲೀಸ್ ಅಸಿಸ್ಟ್. ಥ್ಯಾಂಕ್ ಯು. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.